ಒಂದ್ಸಲನಾದರೂ ಗೋವಾಗೆ ಹೋಗಬೇಕು ಅಂತ ಎಲ್ಲರ ಬಕೆಟ್ ಲಿಸ್ಟಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಮತ್ತೆ ಯಾಕೆ ಲೇಟು, ಬನ್ನಿ ಹೋಗೋಣ ಗೋವಾ. ನಮಸ್ಕಾರ, ಹಲೋ ಆ್ಯಂಡ್ ವಣಕ್ಕಂ. ರಾತ್ರಿ ಮೆಜೆಸ್ಟಿಕಲ್ಲಿ ಬಸ್ ಹತ್ತಿದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನದೊಳಗಡೆ ಗೋವಾದ ಕ್ಯಾಪಿಟಲ್ ಆದ ಪಣಜಿಯಲ್ಲಿ ಇಳಿತೀರಾ. ನೋಟ್ ಗೈಸ್, ಡೋಂಟ್ ಬುಕ್ ಸ್ಲೀಪರ್, ಇನ್ಸ್ಟೆಡ್ ಬುಕ್ ಆನ್ ಸೀಟರ್. ನೀವೇನಾದರೂ ಗೋವಾದಲ್ಲಿ ತುಂಬ ಪ್ಲೇಸಸ್ ನೋಡಬೇಕು ಅಂದ್ಕೊಂಡ್ರೆ ಯು ಕ್ಯಾನ್ ಹೈರ್ ಅ ಸ್ಕೂಟಿ ಇನ್ ಪಣಜಿ ಆ್ಯಂಡ್ ಇಟ್ಸ್ ಕಂಪ್ಯಾರಿಟಿವ್ಲಿ ಚೀಪರ್ ದೆನ್ ಅದರ್ ಪ್ಲೇಸಸ್. ಡಿಪೆಂಡಿಂಗ್ ಅಪಾನ್ ಇಂಡಿವಿಜುವಲ್, ನಿಮಗೆ ಲೆಸ್ ಕ್ರೌಡೆಡ್ ಏರಿಯಾಗೆ ಹೋಗಬೇಕು ಅಂದ್ಕೊಂಡ್ರೆ ಯು ಕ್ಯಾನ್ ಗೋ ಟು ಅರಂಬಲ್ ಆರ್ ಯು ಕ್ಯಾನ್ ಗೋ ಟು ಬಾಗಾ ಫಾರ್ ದ ನೈಟ್ ಲೈಫ್. I took a bus to Arambal and reached my stay place, Love Temple. ಅರಂಬಲ್ ರೀಚ್ ಆಗಿದ ತಕ್ಷಣ ಸಖತ್ ಹೊಟ್ಟೆ ಹಸಿತಾ ಇತ್ತು. ಸೊ ನಾನು ಅಲ್ಲೇ ಫುಡ್ ಆರ್ಡರ್ ಮಾಡಿದೆ, ರೋಟಿ ಆ್ಯಂಡ್ ಮಟರ್ ಗ್ರೇವಿ. ಫುಡ್ ಟೇಸ್ಟ್ ಅಂತೂ ಸೂಪರಾಗಿತ್ತು. ಅದೂ ಆ ಲೊಕೇಶನಲ್ಲಿ ಊಟ ಮಾಡೋವಾಗಂತೂ ವಾವ್. ಊಟ ಮುಗಿಸಿ ರೂಮ್ಗೆ ಬಂದೆ. ರೂಮ್ ಅಂತೂ ತುಂಬಾ ನೀಟಾಗಿತ್ತು. ರೂಮ್ ಕಾಸ್ಟ್ ನನಗೆ 900 ಪರ್ ಡೇ ಆಯಿತು. ಒಬ್ಬರೇ ಆದರೆ ತುಂಬಾ ಈ ಕಾಸ್ಟ್. ಕಪಲ್ಸ್ ಅವ್ರ ಫ್ರೆಂಡ್ಸ್ ಗ್ಯಾಂಗ್ಗೆ ಈ ರೂಮ್ ಅಂತೂ ತುಂಬಾ ಸೂಟ್ ಆಗುತ್ತೆ. ಇಲ್ಲಿ ನಿಮಗೆ ಯೋಗ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ನೂ ನಡೆಸ್ತಾರೆ. ಟ್ರಾವೆಲ್ ಟಯರ್ಡ್ನೆಸ್ ಇತ್ತು, ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ರೆಡಿಯಾಗಿ ನಾನು ಹೊರಗಡೆ ಹೊರಟೆ. ಇತ್ತ ನೋಡಿದ್ರು ಆಕಾಶದಿಂದ ನಕ್ಷತ್ರ ಭೂಮಿ ಮೇಲೆ ಬಂದಂತೆ ಕ್ಯಾಂಡಲ್ಸ್ ಹಚ್ಚಿದ್ರು. ಆ್ಯಂಡ್ ಈ ಪ್ಲೇಸಲ್ಲಿ ನಿಮಗೆ ಲೈವ್ ಕಾನ್ಸರ್ಟ್ನೂ ನಡೆಯುತ್ತೆ. ನಾನು ಒಂದು ರೆಸ್ಟೋರೆಂಟ್ನಲ್ಲಿ ಅಣ್ಣನಿಗೆ ಹೇಳಿ ಸಮುದ್ರದ ಕರೆ ಹತ್ರನೇ ಒಂದು ಟೇಬಲ್ ಹಾಕಿಸ್ಕೊಂಡೆ. ನನಗೆ ಇಷ್ಟ ಆದ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಡಿನ್ನರ್ ಎಂಜಾಯ್ ಮಾಡಿದೆ. ಟ್ರಸ್ಟ್ ಮೀ ಗೈಸ್, it's my life's the best experience till date. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಫ್ರೆಶ್ ಆಗಿ ಹೊರಗಡೆ ಬಂದೆ. ಗೂಗಲ್ ಮ್ಯಾಪಲ್ಲಿ 7 ಪ್ಲೇಸ್ ನೋಡಿಸ್ತು. ಅರ್ಮಲ್ ಮೌಂಟೇನ್ಸ್ ಆ್ಯಂಡ್ ಸ್ವೀಟ್ ವಾಟರ್ ಲೇಕ್. ಎಷ್ಟೇ ಮೌಂಟೇನ್ ಲವರ್ ಆಗಿದ್ರೂ ಈ ಥರ ಬೀಚ್ ಪ್ಲೇಸ್ಗೆ ಬಂದಾಗ ಸ್ವೀಟ್ ವಾಟರ್ ಲೇಕ್ಗೆ ಹೋಗಬೇಕು ಅನ್ನಿಸ್ತು. ಬಟ್ ಆ ಪ್ಲೇಸ್ಗೆ ಹೇಗೆ ಹೋಗೋದು ಅಂತ ಗೊತ್ತಾಗದೆ ಒಂದು ದೊಡ್ಡ ಅಡ್ವೆಂಚರೇ ಆಗೋಯ್ತು. ಫೈನಲಿ ಐ ರೀಚ್ ದ ಬ್ಯೂಟಿಫುಲ್ ಸ್ವೀಟ್ ವಾಟರ್ ಲೇಕ್. ಇಲ್ಲಿ ನೀವು ನೀರಲ್ಲಿ ಕಾಲಿಟ್ಟ ತಕ್ಷಣ ಯು ಕ್ಯಾನ್ ಫೀಲ್ ದ ಹಾಟ್ ಸ್ಯಾಂಡ್ ವಿಚ್ ಕಮ್ಸ್ ಫ್ರಮ್ ದ ಹಾಟ್ ಸ್ಪ್ರಿಂಗ್ಸ್. ಇಲ್ಲಿ ಹತ್ತಿರದಲ್ಲೇ ನಿಮಗೆ ಬಿಗ್ ಬ್ಯಾನಿಯನ್ ಟ್ರೀನೂ ಇರುತ್ತೆ. ಅಲ್ಲಿ ನಿಮಗೆ ಮೆಡಿಟೇಷನೂ ಹೇಳ್ಕೊಡ್ತಾರೆ. ಆ್ಯಂಡ್ ಯು ಕ್ಯಾನ್ ಅಪ್ಲೈ ದ ಕ್ಲೇ ದೇರ್ ವಿಚ್ ದೇ ಕ್ಲೇಮ್ ಟು ಹ್ಯಾವ್ ದ ಮ್ಯಾಜಿಕಲ್ ಹೀಲಿಂಗ್ ಪ್ರಾಪರ್ಟೀಸ್. ಆ್ಯಸ್ ಐ ಹ್ಯಾಡ್ ಅ ಲೆಸ್ ಟೈಮ್, ಅಲ್ಲಿಂದ ರೂಮ್ಗೆ ಹೊರಟೆ. ಆ್ಯಕ್ಚುಲಿ ಈ ಪ್ಲೇಸ್ಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರಾಪರ್ ರೂಟ್ ಇಲ್ಲ. ಸೊ ನೀವು ಆಫ್ ರೋಡೇ ತೊಗೋಬೇಕು. ಸೊ ಬೆಟರ್ ಲೋಕಲ್ ಹತ್ರ ಕೇಳ್ಕೊಳ್ಳಿ, ನಿಮಗೆ ಪ್ರಾಪರ್ ರೂಟ್ ತೋರಿಸ್ಕೊಡ್ತಾರೆ. ಆ್ಯಂಡ್ ಯು ಕ್ಯಾನ್ ಕೀಪ್ ದಿಸ್ ವೆಲ್ ಆ್ಯಸ್ ಯುವರ್ ಬೆಂಚ್ ಮಾರ್ಕ್. ನಿಮ್ಗೊಂದು ಗೊತ್ತಾ, ಈ ಪ್ಲೇಸಲ್ಲಿ ನಿಂತ್ಕೊಂಡು ಒಂದು ಸಲ ಸಮುದ್ರದ ಕಡೆಗೆ ನೋಡಿ. ದ ಪೀಸ್ ಯು ಫೀಲ್ ಫಾರ್ ಯುವರ್ ಸೆಲ್ಫ್ ಇಸ್ ಟ್ರೂಲಿ ಮೆಸ್ಮರೈಸಿಂಗ್. ಜಸ್ಟ್ ಫೀಲ್ ಇಟ್ ಯುವರ್ ಸೆಲ್ಫ್. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಟೆಂಡರ್ ಕೊಕೊನೆಟ್ ಕುಡಿದು ಸ್ಟಾರ್ಟೆಡ್ ಮೈ ಜರ್ನಿ ಟುವರ್ಡ್ಸ್ ಬಾಗಾ ಬೀಚ್. ಆ್ಯಸ್ ಎಕ್ಸ್ಪೆಕ್ಟೆಡ್ ಇಟ್ ವಾಸ್ ಓವರ್ ಕ್ರೌಡೆಡ್, ಜಸ್ಟ್ ಆಪೋಸಿಟ್ ಟು ಅರಂಬಲ್. ರೂಮ್ಗೆ ಚೆಕ್ ಇನ್ ಮಾಡಿದೆ, ಫ್ರೆಶ್ ಆಗಿ ಬೀಚ್ ಹತ್ರ ಮತ್ತೆ ಬಂದೆ. ಎಲ್ಲ ವೀಡಿಯೋಸ್ ನೋಡಿ ಟೀಟೋಸ್ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಬಟ್ ಇಟ್ಸ್ ಬಿಟ್ ಕಾಸ್ಟ್ಲಿ ಫಾರ್ ಮೀ. ಹೇಳಬೇಕು ಅಂದರೆ ಪರ್ ಪರ್ಸನ್ ಇಟ್ ವಾಸ್ ಅರೌಂಡ್ 1500 to 2000. ಅದಕ್ಕೆ ಮತ್ತೆ ಬೀಚ್ ಹತ್ರನೇ ಬಂದೆ. ಒಂದು ರೆಸ್ಟೋರೆಂಟ್ಗೆ ಹೋದೆ ವೇರ್ ಯು ಹ್ಯಾವ್ DJ ಆಲ್ ನೈಟ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಫ್ಯೂ ಆಫ್ ದ ಬೆಸ್ಟ್ ಮೇಡ್ ಶೆಫ್ ಫುಡ್. ಬಟ್ ಫುಡ್ ಇನ್ ಗೋವಾ ಇಸ್ ಬಿಟ್ ಕಾಸ್ಟ್ಲಿ. ಗುಡ್ ಮಾರ್ನಿಂಗ್ ಆ್ಯಂಡ್ ಇಟ್ಸ್ ಡೇ 3. ಲೆಟ್ಸ್ ವಿಸಿಟ್ ಫ್ಯೂ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗೋವನ್ ಫೋರ್ಟ್ಸ್. ಬೆಳಗ್ಗೆ ಎದ್ದು ಒಂದು ಸ್ಕೂಟಿನ ಹೈರ್ ಮಾಡಿದೆ. ಗೋವಾ ಫೋರ್ಟ್ ಹತ್ರ ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಹೋಗುವಾಗ ಈ ಗ್ರೂಪ್ನ ನೋಡಿ ನನ್ನ ಫ್ರೆಂಡ್ಸ್ನ ತುಂಬಾ ಮಿಸ್ ಮಾಡಿಕೊಂಡೆ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ನೆಕ್ಸ್ಟ್ ನಾವು ಹೀಗೆ ಗೋವಾಗೆ ಹೋಗೋಣ ಅಂತ ಅಗ್ರಿಮೆಂಟ್ ಬರೆಸ್ಕೊಡಿ. ಆಫ್ಟರ್ 20 minutes I reached Agoda Forts
ಪಾರ್ಕಿಂಗ್ಗೆ 50 rupees ಚಾರ್ಜ್ ಮಾಡೋರು ಆ್ಯಂಡ್ ದೆರ್ ಇಸ್ ನೋ ಎಂಟ್ರಿ ಫೀಸ್. ದಿಸ್ ಪ್ಲೇಸ್ ಹಿಸ್ಟ್ರಿ ಗೋಸ್ ಟು 16th century. ಪೋರ್ಚುಗೀಸ್ ಇದನ್ನು ಮಂಡೋವಿ ರಿವರ್ ಆ್ಯಂಡ್ ಅರೇಬಿಯನ್ ಸೀ ನಡುವಲ್ಲಿ ಕಟ್ತಾರೆ. ಆ್ಯಂಡ್ ದಿಸ್ ಫೋರ್ಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪೆನೆಟ್ರಬಲ್ ಫೋರ್ಟ್ಸ್ ಆಫ್ ದಟ್ ರೀಜನ್. ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದ ಓಲ್ಡೆಸ್ಟ್ ಫೋರ್ಟ್ ಆಫ್ ಗೋವಾ. ನಿಮ್ಗೆ ಗೊತ್ತಾ, ಫೋರ್ಟ್ ಅಗ್ವಾಡಾ ವಾಸ್ ಬಿಲ್ಡ್ ಟು ಡಿಫೆಂಡ್ ಅಗೇನ್ಸ್ಟ್ ಮರಾಠಾಸ್ ಆ್ಯಂಡ್ ಡಚ್ ಅಟ್ ದಟ್ ಟೈಮ್. ಈ ಫೋಟೋಲ್ಲಿ ನಿಮಗೆ ಗೋವಾದ ಮೇನ್ ಅಟ್ರಾಕ್ಷನ್ ಪ್ಲೇಸಸ್ದ ಫೋಟೋಸು ಹಾಕಿದ್ದಾರೆ. ಲೈಕ್ ಮಹಾದೇವ್ ಟೆಂಪಲ್, ಲೋವರ್ ಅಗೋಡಾ ಫೋರ್ಟ್, ಬೆಸ್ಲಿಕಾ ಚರ್ಚ್ ಆ್ಯಂಡ್ ಸೆಂಟ್ ಅಗಸ್ಟಿಯನ್ ಚರ್ಚ್ ಆ್ಯಂಡ್ ಇತ್ಯಾದಿ ಪ್ಲೇಸಸ್ನು ನೀವು ವಿಸಿಟ್ ಮಾಡ್ಬೋದು. ಹೊರಗಡೆ ಬಂದು ಒಂದು ಒಳ್ಳೆ ಟೀ ಕುಡಿದು ನಾನು ನೆಕ್ಸ್ಟ್ ಹೋಗಿದ್ದೆ ಲೋವರ್ ಅಗೋಡಾ ಫೋರ್ಟ್. ಎಲ್ಲ ಟೂರಿಸ್ಟ್ ಪ್ಲೇಸಸಲ್ಲೂ ಪಾರ್ಕಿಂಗ್ ಫೀ 50 rupees ಚಾರ್ಜ್ ಮಾಡ್ತಾರೆ. ಲೋವರ್ ಅಗೋಡಾ ಫೋರ್ಟ್ ನಿಮಗೆ ಅಗೋಡಾ ಫೋರ್ಟಿಂದ ತುಂಬಾ ಹತ್ತಿರ ಆಗುತ್ತೆ. ಆ್ಯಂಡ್ ದಿಸ್ ಫೋರ್ಟ್ ಕನ್ಸ್ಟ್ರಕ್ಷನ್ ಈಸ್ ಆಲ್ಸೋ ಬಿಲ್ಡ್ ಫಾರ್ ದ ಸೇಮ್ ರೀಸನ್. ಮಧ್ಯಾಹ್ನ ಲಂಚ್ಗೆ ಗೋವನ್ ಫೇಮಸ್ ಫಿಶ್ ಆ್ಯಂಡ್ ಚಿಕನ್ ಥಾಲಿ ಟ್ರೈ ಮಾಡಿದೆ. ಗೋವಾ ಈಸ್ ವೆಲ್ ನೋನ್ ಫಾರ್ ಇಟ್ಸ್ ವಾಟರ್ ಸ್ಪೋರ್ಟ್ಸ್ ಫಾರ್ ಲೆಸರ್ ಕಾಸ್ಟ್. ಮಾನ್ಸೂನಲ್ಲಿ ಸ್ಕೂಬಾ ಡ್ರೈವಿಂಗ್ ಅವೈಲಬಲ್ ಇರಲಿಲ್ಲ, ಸೊ ನಾನೊಂದು ಲಾಂಗ್ ಡ್ರೈವ್ ಹೋಗಿದ್ದೆ. ಗೋವಾ ಟು ದೂದ್ಸಾಗರ್ ರೋಡ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್. ರಿಟರ್ನ್ ಬಂದು ಒಂದು ಸ್ಮಾಲ್ ಶಾಪಿಂಗ್ ಮುಗಿಸಿ ರಿಟರ್ನ್ ವಾಸ್ಕೋ ಡ ಗಾಮಾ ರೈಲ್ವೆ ಸ್ಟೇಷನ್ಗೆ ಹೊರಟೆ. ದೇ ಸೇ ದಟ್ ಟ್ರಾವೆಲಿಂಗ್ ಇಸ್ ಇನ್ ಥೆರಪಿ. ಎಕ್ಸಾಕ್ಟ್ಲಿ. ಬಟ್ ನಾವು ಎಷ್ಟೇ ದೂರ ಹೋದರೂ ಮತ್ತೆ ನಮ್ಮ ಊರಿಗೆ ಬರೋದೇ ನಮಗೆ ಹ್ಯಾಪಿನೆಸ್ ಅಲ್ವಾ? ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.